ನಾನು NS ಜಗನ್ನಾಥ್, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಬ್ಯಾರೊಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಮಲ್ಲಂದೂರು ಸಂತೆ ಒಳಗಡೆ ಇದ್ದೀವಿ. ಈ ಮಲ್ಲಂದೂರು ಸಂತೆನ 2023-24ನೇ ಸಾಲಿನ ಉದ್ಯೋಗ ಖಾತ್ರಿ ಯೋಜನೆಯಡಿ ಸಮಗ್ರವಾಗಿ ಅಭಿವೃದ್ಧಿಯನ್ನು ಪಡಿಸಲಾಗಿದೆ. ಈಗ ತಾವು ನೋಡ್ತಾ ಇದ್ದೀರಿ, ಪಕ್ಕದಲ್ಲಿ ಶೆಡ್ ನಿರ್ಮಾಣ ಮಾಡಿದ್ದೀವಿ. ಕೆಳಗಡೆ ಇಲ್ಲಿ ಎಲ್ಲ ಮಡ್ಡು ನೆಲ ಇತ್ತು. ಮಳೆಗಾಲದಲ್ಲೆಲ್ಲ ಕೆಸರಾಗಿ ಓಡಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಈಗ ಎಂಟೈರ್ ಏರಿಯಾಕ್ಕೆ ಕಾಂಕ್ರೀಟ್ ಹಾಕಿಕೊಟ್ಟಿದ್ದೀವಿ. ಇದರಿಂದ ಎಲ್ಲ ಸಾರ್ವಜನಿಕರಿಗೆಲ್ಲ ತುಂಬ ಅನುಕೂಲ ಆಗಿದೆ. ಹಾಗೆಯೇ ಸಂತೆ ಕಟ್ಟೆಗಳು ಇರಲಿಲ್ಲ. ಸುಮಾರು 2-3 ಕಡೆ ನಾವು ಕಟ್ಟೆಗಳು ಮಾಡಿದ್ದೀವಿ. 15ನೇ ಹಣಕಾಸು ಯೋಜನೆಯಡಿ ಸಂತೆ ವ್ಯಾಪಾರಸ್ಥರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಹಾಗೆಯೇ ಕುಡಿಯೋ ನೀರಿನ ಟ್ಯಾಂಕ್ ಮಾಡಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ. ಪ್ರತಿ ವಾರ ಸೋಮವಾರ ಸಂತೆ ಆಗ್ತದೆ. ಮಂಗಳವಾರ ಅಥವಾ ಬುಧವಾರ ಸಂತೆಯನ್ನ ಸ್ವಚ್ಛ ಮಾಡಿ ನೋಡ್ತಾ ಇದ್ದೀರಿ ಎಷ್ಟು ಕ್ಲೀನ್ ಆಗಿದೆ ಅಂತಂದ್ರೆ, ಪ್ರತಿ ವಾರನೂ ಕೂಡ ಇಷ್ಟೇ ಕ್ಲೀನ್ ಆಗಿರುತ್ತದೆ. ಸಂತೆ ನೆಡೋ ತಿರ್ಗಾ ದಿನ ನಾವು ಕ್ಲೀನ್ ಮಾಡ್ತೀವಿ. ನಮ್ಮ ಕಸದ ಗಾಡಿ ತಂದು ಎಲ್ಲಾ ಕಸಗಳನ್ನ ವೇಸ್ಟ್ ಡಂಪ್ ಬೇರೆ ಕಡೆ ಡಂಪ್ ಮಾಡಿ ಕ್ಲೀನ್ ಮಾಡೋ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ. ಒಟ್ಟಾರೆ ಸಂತೆಯನ್ನ ಸುಮಾರು 23 ಲಕ್ಷದಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಪಡಿಸಿದ್ದೀವಿ. ಇದರಿಂದ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗಿದೆ. ಈ ಒಂದು ಕೆಲಸ ಮಾಡಲಿಕ್ಕೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಸಹಕಾರಿಯಾಗಿದೆ. ಜನಗಳು ಕೂಡ ಈ ಒಂದು ಸಂದರ್ಭದಲ್ಲಿ ವ್ಯಾಪಾರಸ್ಥರು ಜನಗಳು ಖುಷಿಯಾಗಿದೆ. ಥ್ಯಾಂಕ್ ಯು. ಸಂತೆ ಬ್ಯಾರೊಳ್ಳಿ ಗ್ರಾಮ ಪಂಚಾಯತಿಯವರು ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕಟ್ಟೆ ವ್ಯವಸ್ಥೆ ಮಾಡಿದ್ದಾರೆ ಹಾಗೂ ಶೆಡ್ಡಿನ ವ್ಯವಸ್ಥೆ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ಈ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯತಿಯಿಂದ ನೋಡಬೇಕಂದ್ರೆ ಮಲ್ಲಂದೂರು ಸಂತೆ ಅಂತೂ ನಂಬರ್ 1 ಸ್ಥಾನದಲ್ಲಿದೆ ಅಂತ ಹೇಳಿ ಹೇಳ್ಬೋದು. ನೀಟ್ನೆಸ್ ಆಗಲಿ, ಕ್ಲೀನ್ನೆಸ್ ಆಗಲಿ ತುಂಬ ಖುಷಿ ಆಗುತ್ತೆ. ಒಳ್ಳೆ ಕೆಲಸ ಮಾಡಿದ್ದಾರೆ.